ಬ್ರೇಕ್ ಆದ್ಮೇಲೆ ಮತ್ತೆ ನಮ್ಮ ಬೆಂಗಳೂರಿಗರೇ ನಿನ್ನೆ ತುಂಬಾನೇ ಖುಷಿಯಿಂದ ಗಣೇಶ ಹಬ್ಬ ಆಚರಿಸಿದ್ರಿ. ಚಿಕ್ಕ ಕೆರೆಯಲ್ಲಿ ಬಿದ್ದ ದೊಡ್ಡ ಕೆರೆಯಲ್ಲಿ ಎದ್ದ ಅಂತ ಸಂಜೆ ವೇಳೆ ಕುಣಿಯುತ್ತಾ ಹೋಗಿ ಕೆರೆಗಳಲ್ಲಿ ಗಣೇಶ ವಿಸರ್ಜನೆ ಮಾಡಿದ್ರಿ. ಆದ್ರೆ ನಿಮ್ ಗಣೇಶನ ಪಾಡು ಏನಾಗಿದೆ ಗೊತ್ತಾ? ನಾವು ತೋರಿಸ್ತೀವಿ ನೋಡಿ. ಓ ಮೈ ಗಾಡ್ ಗಣೇಶ, ಏನಿದು? ಕೆರೆ ಕಟ್ಟೆ ಮೇಲೆ ಎಲ್ಲಂದ್ರಲ್ಲಿ ಬಿದ್ದಿರೋ ಮೂರ್ತಿಗಳನ್ನ ನೋಡಿದ್ರೆ ನಿಜಕ್ಕೂ ಮನಸ್ಸಿಗೆ ಬೇಜಾರಾಗುತ್ತೆ. ಸ್ಯಾಂಕಿ ಕೆರೆ, ಯಡಿಯೂರು ಲೇಕ್ನಲ್ಲಿ ಹಿಂಗೆ ನೋಡಿ ಸಹಸ್ರಾರು ಮೂರ್ತಿಗಳು ಪರದೇಶಿ ತರ ಬಿದ್ದಿದ್ದಾವೆ. ಬಿಬಿಎಂಪಿ ಕಾರ್ಮಿಕರು ಇವನ್ನೆಲ್ಲ ತೆರವುಗೊಳಿಸಿ ಸ್ವಚ್ಛ ಮಾಡ್ತಾ ಇದ್ದಾರೆ. ಕೆಮಿಕಲ್ ಮಿಶ್ರಣ ಇರುವಂತಹ ಮೂರ್ತಿಗಳು ನೀರಿನಲ್ಲಿ ಕರಗಿಲ್ಲ. ಇದು ನೀರನ್ನ ಕಲುಷಿತಗೊಳಿಸುತ್ತೆ, ಜೊತೆಗೆ ಗಣೇಶ ಮೂರ್ತಿಗಳ ವಿಸರ್ಜನೆ ಮಾಡೋದಕ್ಕೂ ಸಮಸ್ಯೆ ಆಗುತ್ತೆ. ಆರೂವರೆಯಿಂದ 2 ಗಂಟೆ ಬಿಟ್ಬಿಟ್ಟು ತಿರುಬಲ ಸುಮಾರು ಇಲ್ಲ ಅಂದ್ರೂ ಒಂದು 70-80 ಸಾವಿರ ಗಣೇಶ ಬಿಟ್ಟಿರ್ಬೋದು. ಒಳಗಡೆ ಯಾರು ಎಂಟ್ರಿ ಇಲ್ಲ. ನಾವು ಮಾತ್ರ ಲೇಬರ್ಗಳು ಮಾತ್ರ ನಾವು ಇಲ್ಲಿ ಬಂದಿದ್ವಲ್ಲ ಕೂಲಿಗೋಸ್ಕರ ಅವ್ರು ಮಾತ್ರ ಬಿಡ್ತಿರೋದು. ಗಣೇಶ ಮೂರ್ತಿಗಳನ್ನ ಕಾರ್ಮಿಕರೇ ನೀರಿನಲ್ಲಿ ಮುಳುಗಿಸೋದು ಕಂಡು ಬಂತು. ನೋಡಿ, ಒಂದು ಅಂದಾಜಿನ ಪ್ರಕಾರ ನಿನ್ನೆ ಒಂದೇ ದಿನ ಸ್ಯಾಂಕಿ ಕೆರೆನಲ್ಲಿ 28,000 ಮೂರ್ತಿಗಳು ಮತ್ತೆ ಯಡಿಯೂರು ಲೇಕ್ನಲ್ಲಿ 60,000 ಗಣೇಶ ಮೂರ್ತಿಗಳನ್ನ ವಿಸರ್ಜನೆ ಮಾಡಲಾಗಿದೆ. ಹೀಗಾಗಿ ಪೆಂಡಾಲ್ ಸಾಮಗ್ರಿ ಹಾಗೂ ಹೂವಿನ ಕಸದ ರಾಶಿ ದೊಡ್ಡದಾಗಿ ಸಂಗ್ರಹ ಆಗಿತ್ತು. ಇವತ್ತು ಬೆಳಗ್ಗೆ ಅದನ್ನ ಸ್ವಚ್ಛ ಮಾಡೋದೇ ದೊಡ್ಡ ಕೆಲಸ ಆಗೋಗಿತ್ತು. ಇನ್ನು ಜೆಡಿಎಸ್ನ ಶಾಸಕ ವೈಎಸ್ವಿ ದತ್ತ ಗಣೇಶ ವಿಸರ್ಜನೆಗೆ ಬಂದಿದ್ರು. ಈ ಬಗ್ಗೆ ಅವರನ್ನು ಕೇಳಿದ್ರೆ ಹಂತ ಹಂತವಾಗಿ ಜನರಲ್ಲಿ ಜಾಗೃತಿ ಮೂಡಿಸಬೇಕು ಅಂತ ಹೇಳಿದ್ರು. ಎರರ್ ಆ್ಯಂಡ್ ಟ್ರಯಲ್ ಮೆಥಡಲ್ಲೇ ಸರಿಯಾಗ್ತಾ ಬರಬೇಕಾಗತ್ತೆ. ಏಕದಮ್ಮು ಜನಗಳಲ್ಲೂ ತಿಳುವಳಿಕೆ ಮೂಡಿಸುವಂಥದ್ದು ಹಾಗೂ ಧಾರ್ಮಿಕವಾಗಿ ಆಚರಣೆಯಲ್ಲಿರೋ ಸಾಂಪ್ರದಾಯಿಕವಾಗಿರೋ ಭಾವನಾತ್ಮಕ ಸಂಬಂಧಗಳನ್ನು ಗಡ್ಕೋಬೇಕು ಅಂದರೆ ಜನಕ್ಕೂ ಸ್ವಲ್ಪ ಕಾಲಾವಕಾಶ ಬೇಕಾಗತ್ತೆ. ಆದರೆ ಈಗ ಸಾಕಷ್ಟು ಇಂಪ್ರೂವ್ಮೆಂಟ್ ಆಗಿದೆ. ಈಗ ಇಲ್ಲೇ ನಾವು ಹೋದ ವರ್ಷಕ್ಕೆ ನೋಡಿದರೆ ಈ ವರ್ಷ ಒಂದು ಒಳ್ಳೆಯ ಇಂಪ್ರೂವ್ಮೆಂಟ್ ಆಗಿದೆ. ಒಟ್ಟಿನಲ್ಲಿ ಎಷ್ಟು ಜಾಗೃತಿ ಮೂಡಿಸಿದ್ರೂ ಪರಿಸರ ಸ್ನೇಹಿ ಗಣೇಶನ ಪ್ರತಿಷ್ಠಾಪನೆ ಹೆಚ್ಚಾಗ್ತಾನೇ ಇಲ್ಲ. ಅಧಿಕಾರಿಗಳು ಏನೇ ಮಾಡಿದ್ರು ಈ ಬಗ್ಗೆ ಜನ ಎಚ್ಚೆತ್ತುಕೊಳ್ಳಬೇಕು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಪ್ರಕಾಶ್ ಜೊತೆ ಶ್ರೇಯಾ ಶೆಟ್ಟಿ, ಸುವರ್ಣ ನ್ಯೂಸ್. ಗಣೇಶನ ಹಬ್ಬ ಬಂತು ಅಂದ್ರೆ ಬಸವನಗುಡಿಯಲ್ಲಿ ಸಂಜೆಯ ಸಾಂಸ್ಕೃತಿಕ ಜಾತ್ರೆ ಶುರುವಾಯಿತು ಅಂತಲೇ ಅರ್ಥ. ಶ್ರೀ ವಿದ್ಯಾರಣ್ಯ ಯುವಕ ಸಂಘದ 51ನೇ ಬೆಂಗಳೂರು ಗಣೇಶೋತ್ಸವದ ಸಂಭ್ರಮವನ್ನ ನೋಡೋದೇ ಕಣ್ಣಿಗೆ ಹಬ್ಬ. 2ನೇ ದಿನದ ಹೈಲೈಟ್ಸ್ ಏನು ಅನ್ನೋದನ್ನ ನೋಡ್ತಾ ನಮ್ಮ ಬೆಂಗಳೂರನ್ನ ಮುಗಿಸ್ತಾ ಇದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಸಿಲಿಕಾನ್ ಸಿಟಿಯ ಗಣೇಶೋತ್ಸವಕ್ಕೆ ಮತ್ತಷ್ಟು ಮೆರುಗು ನೀಡೋದೇ ಬಸವನಗುಡಿ ಗಣಪತಿ ಹಬ್ಬ. ಶ್ರೀ ವಿದ್ಯಾರಣ್ಯ ಯುವಕ ಸಂಘದ ಈ ಗಣೇಶೋತ್ಸವದಲ್ಲಿ ಪ್ರತಿನಿತ್ಯ ಒಂದಿಲ್ಲೊಂದು ಕಾರ್ಯಕ್ರಮಗಳು ನಡೀತಾನೇ ಇರುತ್ತೆ. ಒಂದೆಡೆ ಪೆಂಡಾಲ್ನಲ್ಲಿ ಒರಿಸ್ಸಾ ಕಲಾವಿದರು ರಚಿಸಿರೋ ಮರಳಿನ ಗಣಪನನ್ನ ನೋಡಲು ಜನರು ಮುಗಿಬೀಳ್ತಾರೆ. ಇನ್ನು ಸಾಂಸ್ಕೃತಿಕ ಕಾರ್ಯಕ್ರಮಗಳ ರಸಸಂಜೆ ಎಲ್ಲರ ಮನ ತಣಿಸುತ್ತೆ. ಇವತ್ತು ಕೂಡ ಹರಿಕಥೆ ಸೇರಿದಂತೆ ಹಲವು ಕಾರ್ಯಕ್ರಮಗಳು ನಡೆದವು. ಜೊತೆಗೆ ಕನ್ನಡ ಚಲನಚಿತ್ರ ಸಂಗೀತಗಾರರ ಸಂಘ ನಡೆಸಿಕೊಟ್ಟ ಕನ್ನಡ ಚಿತ್ರಗೀತೆಗಳ ಸಂಗೀತ ರಸಸಂಜೆ ಕಾರ್ಯಕ್ರಮ ನೋಡುಗರ ಮನರಂಜಿಸಿತು. ಸಂಗೀತ ಸಂಜೆ ಸವಿಯಲು ಬಂದವರಿಗೆ ನೀರ್ದೋಸೆ, ಪತ್ರೊಡೆ, ಜೋಳದ ರೊಟ್ಟಿ, ಹಾಲುಬಾಯಿ ಖಾದ್ಯಗಳು ಬಾಯಿ ಚಪ್ಪರಿಸುವಂತೆ ಮಾಡಿತ್ತು. ಒಟ್ನಲ್ಲಿ ಬಸವನಗುಡಿ ಗಣೇಶೋತ್ಸವ ಇನ್ನು 10 ದಿನಗಳ ಕಾಲ ವಿಜೃಂಭಣೆಯಿಂದ ನಡೆಯಲಿದ್ದು ನೋಡುಗರನ್ನ ತನ್ನತ್ತ ಕೈ ಬೀಸಿ ಕರೀತಾ ಇದೆ.
ಬೆಂಗಳೂರಿನಿಂದ ರಜನಿ, ಸುವರ್ಣ ನ್ಯೂಸ್.